ಆತ್ಮೀಯ ವೀಕ್ಷಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಮಾರ್ಚ್ ಮೊದಲಾರ್ಧದ ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಇರ್ಷಾದ್ ವೇನೂರ್. ಮೊದಲಿಗೆ ಮುಖ್ಯಾಂಶಗಳು. ಬೆಂಗಳೂರಿನ ಜಾಮಿಯಾತು ತಯ್ಯಿಬಾತ್ನ ವಾರ್ಷಿಕೋತ್ಸವ ಸಮಾರಂಭ, ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಣೆ. ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಎದ್ದೇಳು ಕರ್ನಾಟಕ ತಂಡದ ಜೊತೆಗೆ ಜಮಾತ್ ರಾಜ್ಯ ಮುಖಂಡರ ಪ್ರವಾಸ. ರಂಜಾನ್ ಆಗಮನದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಕಡೆ ರಂಜಾನ್ ಸ್ವಾಗತ ಕಾರ್ಯಕ್ರಮ. ಶಿರಾಲ್ಕೊಪ್ಪದಲ್ಲಿ ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಜಾಗೃತಿ ಸಭೆ. ಜಮಾತ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಅಧ್ಯಕ್ಷತೆಯಲ್ಲಿ ಸಾಲಿಯಾತ್ ಗ್ರೂಪ್ ಆಫ್ ಎಜುಕೇಷನ್ನ ವಾರ್ಷಿಕೋತ್ಸವ ಸಮಾರಂಭ. ರಂಜಾನ್ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಅರ್ಹ ಬಡವರಿಗೆ ರಂಜಾನ್ ಕಿಟ್ ವಿತರಣೆ. ಈಗ ವಿವರವಾದ ಸುದ್ದಿ. ಮಾರ್ಚ್ 3ರಂದು ಬೆಂಗಳೂರಿನ ಶಫಿಬಾಗ್ನಲ್ಲಿರುವ ಜಾಮಿಯಾತ್ ತಯ್ಯಿಬಾತ್ನ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಪದವಿ ಪ್ರದಾನ ಕಾರ್ಯಕ್ರಮವು ನಡೆಯಿತು. ಮೌಲಾನಾ ಡಾಕ್ಟರ್ ಅಬ್ದುಲ್ ಖಲೀಕ್ ನದ್ವಿ ಸಾಹಿಬ್ ಮದ್ರಾಸಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಮಾತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಾದ್ ಬೆಳಗಾಮಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಅದರ ವಿವರ ಹೀಗಿದೆ. ಜಾಮಿಯಾ ಅಲ್ ತಯ್ಯಿಬಾತ್ ವಾರ್ಷಿಕ ಸಭೆಯ ಪದವಿಗಳು, ಪ್ರಮಾಣ ಪತ್ರಗಳು ಮತ್ತು ಡಿಪ್ಲೊಮಾಗಳ ವಿವರಗಳು. ಮೌಲಾನಾ ಡಾಕ್ಟರ್ ಅಬ್ದುಲ್ ಖಲೀಕ್ ನದ್ವಿ ಸಾಹಿಬ್ ಮದ್ರಾಸಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜಾಮಿಯಾ ವಾರ್ಷಿಕ ಸಭೆ ನಡೆಯಿತು. ಅಕ್ಫಾ ಬಸರಿ ಬೆಳ್ಳಾರೆ ಮುಖ್ಯ ಅತಿಥಿಯಾಗಿದ್ದರು. ಜಾಮಿಯಾ ಮೌಲಾನಾ ವಹೀದುದ್ದೀನ್ ಖಾನ್ ಉಮ್ರಿ ಮದನಿ ಸಭಿಕರನ್ನ ಸ್ವಾಗತಿಸಿ ಅತಿಥಿಗಳನ್ನ ಪರಿಚಯಿಸಿ ಜಾಮಿಯಾ ಸ್ಥಾಪನೆಯಾದಾಗಿನಿಂದ 50ಕ್ಕೂ ಹೆಚ್ಚು ವಿದ್ವಾಂಸರು ಮತ್ತು ಹಾಫಿಜಾತ್ಗಳು ಜಾಮಿಯಾದಿಂದ ಪದವಿ ಪಡೆದಿದ್ದಾರೆ. ಅವರು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ ಎಂದರು. ಶಿಕ್ಷಣ ಮತ್ತು ತರಬೇತಿಯ ಸೇವೆಯು ಅವರವರ ಸ್ಥಳಗಳಲ್ಲಿ ಸಂದೇಶ ಪ್ರಚಾರ ಮತ್ತು ಸಮಾಜ ಸುಧಾರಣೆಗೆ ಪ್ರೇರಣೆಯಾಗಬೇಕು. ಈ ವರ್ಷ 4 ಮಂದಿ ವಿದ್ಯಾರ್ಥಿಗಳು ಪದವಿ ಪಡೆಯುತ್ತಾ ಇದ್ದಾರೆ. ಇನ್ನು 6 ವಿದ್ಯಾರ್ಥಿಗಳು NIOSನಿಂದ 2ನೇ PU ಮತ್ತು 2 ವಿದ್ಯಾರ್ಥಿಗಳು 10 ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ ಎಂದರು. ಇದೇ ವೇಳೆ ರಾಜ್ಯಾಧ್ಯಕ್ಷರು ಮಾತನಾಡಿ, ವಿವಿಯಲ್ಲಿ ದೀರ್ಘಕಾಲ ಉಳಿಯುವ ಮೂಲಕ ಧಾರ್ಮಿಕ ಮತ್ತು ಸಮಕಾಲೀನ ಶಿಕ್ಷಣ, ತರಬೇತಿ ಮತ್ತು ಕೌಶಲ್ಯಗಳನ್ನು ಹೊಂದುವುದು ನಿಸ್ಸಂದೇಹವಾಗಿ ನಿಮ್ಮ ಅದೃಷ್ಟ. ಉತ್ತಮ ಕೆಲಸವನ್ನ ಮುಂದುವರಿಸಿ ಎಂದರು. ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಪಾತ್ರರಾಗಿರಿ ಎಂದರು. ಈ ಹೆಣ್ಮಕ್ಳು ಇನ್ನು ತಮ್ಮ ಕನಸನ್ನ ನನಸು ಮಾಡುವುದು ಕಂಡು ಬರ್ತಾ ಇದೆ. ಅವರು ಬಯಸಿದ್ರೆ ಸಮಾಜದಲ್ಲಿ ಧಾರ್ಮಿಕ ಕ್ರಾಂತಿಯನ್ನ ತರಬಹುದು ಎಂದರು. ವಿದ್ಯಾರ್ಥಿಗಳು ಉರ್ದು, ಅರಬಿಕ್, ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಅದ್ಭುತವಾದ ಭಾಷಣಗಳು ಮತ್ತು ಗೀತೆಗಳನ್ನು ಪ್ರಸ್ತುತಪಡಿಸಿದರು ಮತ್ತು ಪ್ಯಾಲೆಸ್ತೀನ್ ಕುರಿತು ಪರಿಣಾಮಕಾರಿ ನಾಟಕ ಆಕಿಫಾ ಸಾಹಿಬ್ ಕಿರು ಸಂದೇಶವನ್ನು ಪ್ರಸ್ತುತಪಡಿಸಿದರು. ಶ್ರೀಮತಿ ಸಲೇಹಾ ನೋರಿನ್ ಇವರು ಸಭೆಯನ್ನ ನಡೆಸಿಕೊಟ್ಟರು ಮತ್ತು ಶ್ರೀ ಕಾಸಿಫ್ ಖಾನ್ ಇವರ ವಂದನಾರ್ಪಣೆ ಮತ್ತು ಅಧ್ಯಕ್ಷರ ಪ್ರಾರ್ಥನೆಯೊಂದಿಗೆ ಸಭೆಯು ಮುಕ್ತಾಯವಾಯಿತು. ಲೋಕಸಭಾ ಚುನಾವಣೆಯ ಸಿದ್ಧತೆಗೆ ಸಂಬಂಧಿಸಿದಂತೆ ಎದ್ದೇಳು ಕರ್ನಾಟಕದ ತಂಡದೊಂದಿಗೆ ಜಮಾತ್ ರಾಜ್ಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಯೂಸುಫ್ ಕನ್ನಿ ಹಾಗೂ ಅಕ್ಬರ್ ಅಲಿ ಉಡುಪಿ ಅವರು ರಾಜ್ಯಾದ್ಯಂತ ಪ್ರವಾಸಗೈದರು. ಸಂಸತ್ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎದ್ದೇಳು ಕರ್ನಾಟಕದ ವೀರಸಂಗಯ್ಯ, ಮುಳಗಿ ಶ್ರೀಮಾನೆ, ಕುಮಾರಿ ನಿಶ್ಮಿತಾ, ಫಾದರ್ ಫ್ರಾನ್ಸಿಸ್ ಮತ್ತಿತರರು ಈ ತಂಡದಲ್ಲಿದ್ದರು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗಕ್ಕೆ ಭೇಟಿ ನೀಡಿದರು. ಪ್ರವಾಸದಲ್ಲಿ ಸಂಸದೀಯ ಚುನಾವಣೆಯ ಮಹತ್ವ, ಮತ ವಿಭಜನೆಯಿಂದ ದೇಶಕ್ಕೆ ಆಗುವ ಹಾನಿ, ಓಟಿನ ಮಹತ್ವ ಹಾಗೂ ಅದರ ಸರಿಯಾದ ಬಳಕೆಯ ಕುರಿತು ಚರ್ಚೆ ನಡೆಸಲಾಯಿತು. 1500ಕ್ಕೂ ಹೆಚ್ಚು ವಿವಿಧ ಮುಖಂಡರೊಂದಿಗೆ ಸಭೆ ನಡೆಸಲಾಯಿತು. ಅದೇ ರೀತಿಯಲ್ಲಿ ಮೈಸೂರಿನಲ್ಲಿ ಅಕ್ಬರ್ ಅಲಿ ಉಡುಪಿ ಹಾಗೂ ನೂರ್ ಶ್ರೀಧರ್ ಅವರ ಮುಖಂಡತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಬಾಗೇಪಲ್ಲಿಯಲ್ಲಿರುವ ಫಾರೂಕ್ ಮಸೀದಿಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ, ದಾವಾ PR ನವಾಜ್, ದಾಯಿ ಅಶ್ಫಾಕ್ ಅವರು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಇದೇ ವೇಳೆ ಮಸೀದಿಗೆ ಭೇಟಿ ನೀಡಿದವರಿಗೆ ಇಸ್ಲಾಂ ಧರ್ಮದ ಮೂಲಭೂತ ಅಂಶಗಳನ್ನು ವಿವರಿಸಲಾಯಿತು. ವಲಯಾಧ್ಯಕ್ಷ ಸೈಯದ್ ರೂಹುಲ್ಲಾ ಅವರು ಮಾಧ್ಯಮದ ತಂಡಕ್ಕೆ ಮಸೀದಿಯ ಸಂಪೂರ್ಣ ವಿವರಗಳನ್ನು ಅಚ್ಚುಕಟ್ಟಾಗಿ ವಿವರಿಸಿದರು. ಮಸೀದಿ ಸಮಿತಿಯ ಸದಸ್ಯರು, ಇಮಾಮ್ ಹಾಗೂ ಖತೀಬ್ ಮೌಲಾನಾ ರಿಯಾಜುದ್ದೀನ್ ಬಂದವರಿಗೆ ಧನ್ಯವಾದ ಅರ್ಪಿಸಿದರು. ರಂಜಾನ್ ತಿಂಗಳ ಆಗಮನದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಕಡೆ ರಂಜಾನ್ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಸ್ಥಳೀಯ ಜಮಾತ್ಗಳು ರಾಜ್ಯಾದ್ಯಂತ ರಂಜಾನ್ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಿ ರಂಜಾನ್ನ ಮಹತ್ವದ ಬಗ್ಗೆ ತಿಳಿಸಿಕೊಡಲಾಯಿತು.
CIO ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಶಿರಾಳಕೊಪ್ಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಿವಮೊಗ್ಗ ಜಿಲ್ಲಾ ಸಂಚಾಲಕ ಅಕ್ರಮುಲ್ಲಾ ಶರೀಫ್, ಮಾಜಿ ಜಿಲ್ಲಾಧ್ಯಕ್ಷ ಚಮನ್ ಮಿಯಾನ್, ಅಮೀರ್, ಮೊಹಮ್ಮದ್ ಹುಸೇನ್ ಉಪಸ್ಥಿತರಿದ್ದರು. ರಾಜ್ಯ ಘಟಕದ ಸುತ್ತೋಲೆ ಆಧರಿಸಿ ನಗರದಲ್ಲಿ ನಡೆಯುತ್ತಿರುವ ಎಲ್ಲ ಗುಲ್ಶನ್ ಮಕ್ಕಳ ಘಟಕಗಳನ್ನು CIO ಆಗಿ ಬದಲಾಯಿಸಲಾಯಿತು. ಜಮಾತೆ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿಯವರ ಅಧ್ಯಕ್ಷತೆಯಲ್ಲಿ ಉಡುಪಿಯ ಹೂಡೆಯಲ್ಲಿರುವ ಸಾಲಿಹಾತ್ ಗ್ರೂಪ್ ಆಫ್ ಎಜುಕೇಷನ್ನ ವಾರ್ಷಿಕೋತ್ಸವ ಸಮಾರಂಭ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಲಿಹಾತ್ನ ಸ್ಮರಣ ಸಂಚಿಕೆಯಾದ ರಿಫ್ಲೆಕ್ಷನ್ ಅನ್ನು ಬ್ರಹ್ಮ ಅವರ BO ಆಗಿರುವ ಶ್ರೀಮತಿ ಶಬಾನಾ ಅಂಜುಮ್ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ಲೇಖಕಿ ಜ್ಯೋತಿ ಗುರುಪ್ರಸಾದ್ ಸಾಲಿಹಾತ್ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ಶ್ಲಾಘಿಸಿದರು. ಅಧ್ಯಕ್ಷೀಯ ಭಾಷಣ ಮಾಡುವಾಗ ಮುಸ್ಲಿಂ ಮಹಿಳೆಯರ ಸಂಘಟನಾ ಕೌಶಲ್ಯವನ್ನು ಜಮಾತೆ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿ ಮತ್ತು ಸಾಲಿಹಾತ್ ಸಮೂಹ ಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿಯವರು ಶ್ಲಾಘಿಸಿದರು ಮತ್ತು ಸಾಲಿಹಾತ್ ಗ್ರೂಪ್ನ ಶೈಕ್ಷಣಿಕ ಪ್ರಯತ್ನಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಅದೇ ರೀತಿ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಕೆಲಸ ಮಾಡುವಂತೆ ಪ್ರೋತ್ಸಾಹಿಸಿದರು. ರಂಜಾನ್ ತಿಂಗಳ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ರಂಜಾನ್ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ರಂಜಾನ್ನಲ್ಲಿ ಪರಸ್ಪರ ಸಹಾಯ ಮಾಡುವ ಉದ್ದೇಶದಿಂದ ಸ್ಥಳೀಯ ಬೈತುಲ್ ಮಾಲ್ ಹಾಗೂ ಜಮಾತ್ ಸದಸ್ಯರು ಮತ್ತು ಬೆಂಬಲಿಗರ ಬೆಂಬಲದೊಂದಿಗೆ ವಿಷನ್ 2026 ಇದರ ಬೆಂಬಲದೊಂದಿಗೆ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಅರ್ಹ ಬಡ ಕುಟುಂಬಕ್ಕೆ ಅಗತ್ಯ ಆಹಾರ ಪದಾರ್ಥಗಳನ್ನು ಒಳಗೊಂಡ ರಂಜಾನ್ ಕಿಟ್ ಅನ್ನು ವಿತರಿಸಲಾಯಿತು. ಶಿರಾಳಕೊಪ್ಪದ ಐಟಾ ಘಟಕದ ವತಿಯಿಂದ ಶಿರಾಳಕೊಪ್ಪದಲ್ಲಿರುವ ಉರ್ದು ಹೈಸ್ಕೂಲ್ನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ, ಪರೀಕ್ಷೆಯನ್ನು ಹೇಗೆ ಎದುರಿಸುವುದು ಮತ್ತು A+ ಜೊತೆಗೆ SSLC ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡುವುದು ಹೇಗೆ ಎಂಬ ವಿಷಯದ ಕುರಿತು ಮಾರ್ಗದರ್ಶನ ನೀಡಲಾಯಿತು. ಜಮಾತೆ ಇಸ್ಲಾಮಿ ರಾಯಚೂರು ಮಹಿಳಾ ಘಟಕ ಹಾಗೂ GIO ರಾಯಚೂರು ಘಟಕದ ವತಿಯಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ರಾಯಚೂರಿನ ಇಸ್ಲಾಮಿಕ್ ಸೆಂಟರ್ನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳಾ ಸಂಚಾಲಕಿ ಭಾಗವಹಿಸಿದನ್ನು ಉದ್ದೇಶಿಸಿ ಮಾತನಾಡಿದರು. ಶಿವಮೊಗ್ಗದಲ್ಲಿ ಐಟಾ ಘಟಕ ಸ್ಥಾಪನೆ ಮಾಡಲಾಯಿತು. ಶಿವಮೊಗ್ಗ ನಗರದ ಚುನಾಯಿತ ಶಿಕ್ಷಕರ ಸಭೆಯಲ್ಲಿ ಐಟಾ ರಾಜ್ಯಾಧ್ಯಕ್ಷ ರಜಾ ಮಾನಿ ಮತ್ತು ರಾಜ್ಯ ಕಾರ್ಯದರ್ಶಿ ಯಾಸೀನ್ ಬಿಬ್ಕಾ ಅವರ ಉಪಸ್ಥಿತಿಯಲ್ಲಿ ಐಟಾ ಶಾಖೆಯನ್ನು ಸ್ಥಾಪಿಸಲಾಯಿತು. ಮುಕ್ತಿಯಾರ್ ಅವರು ಸ್ಥಳೀಯ ಅಧ್ಯಕ್ಷರಾಗಿ, ಅಸೀಮುಲ್ಲಾ ಶರೀಫ್ ಉಪಾಧ್ಯಕ್ಷರಾಗಿ, ನೌಮಾನ್ ಬೇಗ್ ಕಾರ್ಯದರ್ಶಿಯಾಗಿ, ಶ್ರೀಮತಿ ಹಬೀಬಾ ನುಸ್ರತ್ ಸಾಹಿಬಾ ಲೇಡಿ ಕನ್ವೀನರ್ ಹಾಗೂ ಅಮೀರ್ ಜಾನ್ ಅವರು ಹಣಕಾಸು ಕಾರ್ಯದರ್ಶಿಯಾಗಿ, ಜೊತೆಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಸೈಯದ್ ಆಬಿದ್ ಅವರನ್ನು ನೇಮಿಸಲಾಯಿತು. ರಾಜ್ಯಾಧ್ಯಕ್ಷ ರಜಾ ಮಾನಿಯವರು ಸಮಾರೋಪ ಭಾಷಣಗೈದು ಶಿಕ್ಷಕರು ಸಮಾಜದಲ್ಲಿ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಬೀದರ್ನ ಮಸ್ಜಿದ್ ಪನ್ಸಾಲ್ ತಾಲೀಮ್ನಲ್ಲಿ ಮಸೀದಿ ದರ್ಶನ ಮತ್ತು ಇಫ್ತಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಸೀದಿಗೆ ಭೇಟಿ ನೀಡಿದ ಮುಸ್ಲಿಮೇತರ ಸಹೋದರ ಸಹೋದರಿಯರೊಂದಿಗೆ ಇಸ್ಲಾಮಿನ ಸಂದೇಶಗಳನ್ನು ತಿಳಿಸಿಕೊಡಲಾಯಿತು. ಇದು ಮಾರ್ಚ್ 15ರವರೆಗಿನ ಸುದ್ದಿ ಬುಲೆಟಿನ್. ಮುಂದಿನ ಸುದ್ದಿ ಬುಲೆಟಿನ್ಗೆ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.